ಪತ್ರ ಓದೋ ಸಮಯ ಆಯ್ತು. ಬನ್ನಿ ಪತ್ರವನ್ನು ಓದೋಣ. ಗುರುಜಿ, ಗೀತಾ ಅವರು ಈ ಪತ್ರ ಬರಿತಾ ಇದ್ದಾರೆ. ಎಲ್ಲಿ ಅಂತ ತಿಳಿಸಿಲ್ಲ. ಬ್ರಹ್ಮಾಂಡ ಗುರುಜಿ ಅವರಿಗೆ ಬಡ ಭಕ್ತಳ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಬಹಳ ನೊಂದು ಈ ಪತ್ರವನ್ನ ಬರೀತಿದ್ದಾರೆ. ಏನಂದ್ರೆ ಗುರುಜಿ, ಇವರಿಗೆ ತಾಯಿ ತಂದೆ ಎಲ್ಲರೂ ಇದ್ರೂ ಕೂಡ ಬಹಳ ವರ್ಷಗಳಿಂದ ನಮ್ಮನ್ನ ದೂರ ಇಟ್ಬಿಟ್ಟಿದ್ದಾರೆ ಗುರುಜಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸ್ವಲ್ಪ ದಿನಗಳ ಹಿಂದೆ ಅಂದ್ರೆ 2008ರಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸೋ ಸಮಯದಲ್ಲಿ ಯಾರೋ ಹೇಳಿದ್ರಂತೆ, ದರ್ಬೆ ಇಟ್ಟು ಪೂಜೆ ಮಾಡಿದ್ರೆ ಯಾವ ದೋಷನೂ ಬರೋಲ್ಲ ಅಂತ. ಆದ್ರೆ ಆ ಒಂದು ಪೂಜೆನ ಹಾಗೆ ಮಾಡದೆ ದರ್ಬೆ ಎಲ್ಲೆಸ್ಬಿಟ್ಟು ಗೊತ್ತಿಲ್ಲ. ಅದಾದ ನಂತರ ನಾನು ಬಹಳವಾಗಿ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ. ನಂದು ಶೀತವಾಯ್ತು, ಕಿವಿಯಲ್ಲಿ ಗುಯ್ಗುಟ್ಟೋ ಶಬ್ದ ಆಯ್ತು, ನಂತರ ನನಗಿಡೀ ದೇಹ ಪೇನ್ ಆಗ್ತಿದೆ ಅಂತ ಬರ್ದಿಯಾರ ಗುರುಜಿ. ENTಯಲ್ಲಿ ಹೋಗಿ ತೋರಿಸ್ದೆ ಸ್ಪೆಷಲಿಸ್ಟ್ ಹತ್ರ. ಆದ್ರೆ ಅವ್ರು ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಅಂತಾರೆ. ಯಾಕೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ ಗುರುಜಿ. ಬಹಳಷ್ಟು ಜನರಿಗೆ ಈ ಒಂದು ಸಮಸ್ಯೆ ಎದುರಾಗತ್ತೆ ಅಂತ ಕಾಣುತ್ತೆ. ಇವ್ರು ಹೇಳೋ ಪ್ರಕಾರ ಇವ್ರಿಗೆ ಯಾರೋ ಹೇಳಿದ್ರಂತೆ, ಮಾಟ ಮಂತ್ರ ಮಾಡಿಸಿದ್ರೆ ಹೀಗಾಗತ್ತೆ, ದೇವರ ಬಗ್ಗೆ ಭಕ್ತಿ ಕೂಡ ಹುಟ್ಟಲ್ಲ ಅಂತ ಹೇಳಿದ್ದಾರೆ. ನಿಜವಾ ಗೀತಮ್ಮ? ಈ ಮಾಟ ಮಂತ್ರ ಮಾಡಿಸಿದ್ರೆ ದೇವ್ರ ಮೇಲೆ ಭಕ್ತಿ ಬರೋದು ಇಲ್ಲ ಅನ್ನೋದೆಲ್ಲ ಸುಳ್ಳು. ಇದೆಲ್ಲ ತಲೆಗೆ ಹಾಕೋಬೇಡ. ಹೇಳಿದಷ್ಟು ವಿಚಾರ ಏನು ಅಂದರೆ, ಒಬ್ಬೊಬ್ಬರು 100 ಜನ 100 ಕತೆ ಹೇಳ್ತಾ ಇರ್ತಾರೆ. ಕಪಿಸೇಷ್ಟು ಮುಂಡೆವು. ಯಾಕೆಂದರೆ ಅವನೊಂದು ಹೇಳ್ದ ನಿಂಗೆ ತಲೆ ಕೆಟ್ಟೋಗುತ್ತೆ, ಇನ್ನೊಬ್ಬನು ಬಂದು ಇನ್ನೊಂದು ಹೇಳ್ದ ಇನ್ನೊಂದು ತಲೆ ಕೆಟ್ಟೋಗುತ್ತೆ. ಇದಕ್ಕೆಲ್ಲ ಅಕಸ್ಮಾತ್ ಪಾಠ ಮಂತ್ರ ಮಾಡಿಸಿದ್ರೆ ನೀನು ನಮ್ಮ ಹತ್ರ ಪ್ರಶ್ನೆ ಆದರೂ ಯಾಕೆ ಕೇಳ್ತಿದ್ದೆ? ಹೀಗೆಲ್ಲ ಪ್ರಶ್ನೆ ಕೇಳೋಕ್ಕೆ ಅವಕಾಶವೂ ಆಗ್ತಿರಲಿಲ್ಲ. ಎಲ್ಲ ಮೂಗಿ ಮಾಡಿ ಇಟ್ಬಿಡೋರು. ನಿಜಕ್ಕೂ ಹೇಳಬೇಕು ಅಂದರೆ ಹೇಳಮ್ಮ, ಯಾವ ಕಾಲಕ್ಕೂ ನೀನು ದೇವರ ಮೇಲೆ ನಂಬಿಕೆ ಇಟ್ಕೊಂಡ್ರೆ, ನಿರ್ಧಾರ ಪೂರ್ತಿಯಾಗಿ ತೊಗೊಂಡ್ರೆ, ಪಾಸಿಟಿವ್ ಎನರ್ಜಿ ಇಟ್ಕೊಂಡ್ರೆ, ದೃಢ ನಿರ್ಧಾರದಿಂದ ಜೀವನ ಮಾಡಿದ್ರೆ ಖಂಡಿತವಾಗ್ಲೂ ಉಪಯುಕ್ತವಾಗತಕ್ಕಂಥ ಜೀವನ. ಇದಕ್ಕೆ ನೀನು ಕೇಳ್ತಕ್ಕಂಥ ಏನು ಪ್ರಶ್ನೆ, ಜೀವನದಲ್ಲಿ ನೀನು ಉದ್ಧಾರ ಆಗದೇ ಇರೋ ಹಾಗೆ ಮನೆಯಲ್ಲಿ ಮಾಡಿರ್ತಕ್ಕಂಥದ್ದು ಏನಾದರೂ ಇದೆಯಾ? ತಂದೆ ತಾಯಿಯಿಂದ ಬೇರೆ ಆಗಿರ್ತಕ್ಕಂಥ ಅವಕಾಶ ಇರೋದ್ರಿಂದ ಪರಿಪೂರ್ಣ ಅನುಗ್ರಹ ಸಿಗುತ್ತಾ ಇಲ್ವಾ? ಜೀವನದಲ್ಲಿ ನೊಂದು ಬೆಂದಿರತಕ್ಕಂಥ ನಿನ್ನ ಜೀವನ ಸರಿ ಹೋಗುತ್ತಾ ಇಲ್ವಾ? ಹೀಗೆಲ್ಲ ಆಗತಕ್ಕಂಥ ಅವಕಾಶ ಯಾರಿಂದ ಅಂದರೆ ರಾಹುವಿಂದ ಅಂತ ಮೊದಲೇ ಹೇಳಿದ್ದೀನಿ. ನೊಂದಿರ್ತಕ್ಕಂಥ ಜೀವನ ಸರಿ ಹೋಗಬೇಕು ಅಂದರೆ ದರ್ಭಾಶಯನ ಅಂತ ನೀನೇನು ಕೇಳಿದ್ಯಾ ನೋಡು. ಅಕಸ್ಮಾತ್ ದರ್ಬೇನೆಲ್ಲಾದರೂ ಬಿಸಾಕಿರೋದ್ರಿಂದ ನಿನಗೆ ಹೀಗೆ ಆಗೋಯ್ತಾ? ಮೈ ರೋಮಾಂಚನವಾಗೋಗಿ ಅದೇನೋ ಜ್ವರ ಬಂದಾಗ ಹಾಗೆ ಪರಿವರ್ತನೆ ಆಗೋಗಿ ನಿನಗೆ ಆಗ್ತದ ರೋಗಗಳು ಬಂದುಬಿಡ್ತು ಅನ್ನೋದು ನಿನಗೆ ಒಂದು ಸೈಕಲಾಜಿಕಲ್ ಎಫೆಕ್ಟ್. ಇಷ್ಟೇ ಮಾಡಮ್ಮ. ನದಿ ಹತ್ರ ಹೋಗಿ ಈಶ್ವರನ ದೇವಸ್ಥಾನ, ಇಲ್ಲಿ ಗರ್ಕೆ ಹುಲ್ಲನ್ನು ಭಾಳ ಚೆನ್ನಾಗಿ ಗಣಪತಿಗೆ ಅರ್ಚನೆ ಒಂದು ಮಾಡಿಸ್ಬೇಕು. ಅದಾದ ಮೇಲೆ ದರ್ಭೆ ಎಲ್ಲಿ ತನಗೆ ತಾನಾಗೇ ಹುತ್ತದ ಹತ್ರ ಬಂದಿರುತ್ತೆ, ಹುತ್ತದ ಹತ್ರ ತನಗೆ ತಾನಾಗೇ ದರ್ಭೆ ಬಂದಿರುತ್ತೆ. ಹಿಂಗೆ ಗೊತ್ತಿರುತ್ತೆ. ಒಂದು ಸ್ಥಳ ಎಲ್ಲಾದರೂ ಹೋದರೆ, ಇದು ಸಾಧಾರಣವಾಗಿ ಶ್ರೀರಂಗಪಟ್ಟಣ ಹಳೆಯ ಜಾಗದ ಹತ್ರ ಅಥವಾ ಯಾವುದಾದ್ರೂ ಪುರಾತನ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯದಲ್ಲಿ, ದೊಡ್ಡ ಹುತ್ತಗಳಿದ್ದ ಪಕ್ಷದಲ್ಲಿ, ಹಳೆಯ ಹುತ್ತವಾಗಿರ್ತಕ್ಕಂಥ ಕಾಡಿನ ಮಧ್ಯದಲ್ಲಿ ಯಾವುದಾದ್ರು ಅಮ್ಮನವ್ರ ದೇವಸ್ಥಾನ ಇದ್ದರೆ ಅಂಥ ಜಾಗದಲ್ಲಿ ದರ್ಬೆ ಇರುತ್ತೆ. ದರ್ಬೆ ಏನು ಅಂದರೆ ಪರಮೇಶ್ವರನೇ ಸ್ವತಃ ವಾಸವಾಗಿರೋ ಸಿದ್ಧರ ಜಾಗಗಳು ಅಂತ ಕರಿತೀವಿ. ಅಥವಾ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಶಕ್ತಿ ದೇವತೆಗಳು ಅಲ್ಲೇ ವಾಸವಾಗಿದ್ದಾರೆ. ದರ್ಬೆ ತನಗೆ ತಾನಾಗೆ ಹುಟ್ಟುತ್ತೆ. ಅದಕ್ಕೆ ಇಂಥ ಸ್ಥಳದಲ್ಲಿ ನೀನು ಹೋಗಬೇಕು, ಆ ದರ್ಬೆಯನ್ನು, ಹುತ್ತದಲ್ಲಿ ಬೆಳೆದಿರ್ತಕ್ಕಂಥ ದರ್ಬೆಯನ್ನು ಸ್ವಲ್ಪ ಮಟ್ಟಿಗೆ ಕಿತ್ಕೊಂಡ್ಬರ್ಬೇಕು. ಗಮನ ಇರಬೇಕು, ಜಾಸ್ತಿ ಕಿತ್ಕೊಂಡ್ಬರಬಾರ್ದು, ಸ್ವಲ್ಪ ಮಟ್ಟ ಕಿತ್ಕೊಂಡ್ಬರ್ಬೇಕು. ನದಿ ಹತ್ರ ಆ ದರ್ಬೆನ ಇಟ್ಕೊಂಡು ಸ್ನಾನವನ್ನು ಮಾಡಬೇಕು. ಹುತ್ತದ ಹತ್ರ ದರ್ಬೆನ ಕಿತ್ಕೊಂಡ್ಬರ್ಬೇಕಾದ್ರೆ 11 ಪ್ರದಕ್ಷಿಣೆ ಹಾಕಬೇಕು. ಈಶ್ವರನ ಸ್ಮರಣೆ ಮಾಡ್ಕೋಬೇಕು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ 108 ಸಲ ಆದರೂ ಹೇಳ್ಕೊ. ಇಲ್ಲ ಓಂ ಶಿವಾಯ ನಮಃ ಓಂ, ಶಂಭುವೇನ್ ಮನಃ ಓಂ, ಓಂ ಪಿನಾಕಿನೇನ್ ಮಹಾ ಓಂ, ಶಶಿಶೇಖರಾಯನ್ ಮಹಾ ಓಂ ಅಂತ 108 ಅಷ್ಟೋತ್ತರಗಳಾದರೂ ಹೇಳ್ಕೊ. ಈ ರೀತಿ ಹೇಳ್ಕೊಂಡು ಆ 108 ಜಪವನ್ನು ಮಾಡಿದ ಮೇಲೆ, ಪ್ರದಕ್ಷಿಣೆ ಮಾಡಿದ ಮೇಲೆ, ಒಂದು ಸಾಷ್ಟಾಂಗ ನಮಸ್ಕಾರದ ನಂತರ ನಿನಗೆ ಅರಿವಾಗತ್ತೆ. ಏನಂತ? ನೀನು ಪ್ರದಕ್ಷಿಣೆ ಮಾಡ್ತಾ 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 ಅಕಸ್ಮಾತ್ ಭೂತಗಳು, ಪ್ರೇತಗಳು ಅಥವಾ ಯಾರಾದರೂ ಮಾಟ ಮಂತ್ರ ಮಾಡಿಸಿರೋದು ಏನಾದರೂ ಇದ್ದರೆ ಅಲ್ಲೇ ಹೊಟ್ಟೋಗುತ್ತೆ. ಗಮನ ಇಟ್ಕೊ. ಯಾವ ಕಾರಣಕ್ಕೂ ತೊಂದರೆ ಬರಲ್ಲ. ಜಪ್ಪಯ್ಯ ಅಂದ್ರೂ ಮಾಟ ಮಂತ್ರ ಅಕಸ್ಮಾತ್ ಮಾಡಿಸಿದ್ರೆ ದೇವ್ರ ಮೇಲೆ ಭಕ್ತಿ ಬರದೇ ಇರತಕ್ಕಂಥದ್ದು ಸುಳ್ಳು. ದೇವಸ್ಥಾನದೊಳಗೆ ನೀನು ಕಾಲು ಇಡ್ಸೋಕಾಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ದೇವ್ರ ಹತ್ರ ಹೋಗ್ಬಿಟ್ಟು ಭಕ್ತಿ ಮಾತ್ರ ಬರಲ್ಲ, ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಾಲು ಹೆಂಗೆ ಇಟ್ಬಿಡ್ತಿದ್ಯಾ? ಖಂಡಿತ ಆ ರೀತಿ ಮಾಟ ಮಂತ್ರಕ್ಕೆ ಪರಿವರ್ತನೆ ಅಲ್ಲ. ನಿನಗೆ ಮಾಡ್ಕೊಂಡಿರೋ ಸೈಕಲಾಜಿಕಲ್ ಎಫೆಕ್ಟ್ ಇಷ್ಟೇ. ಮೊದಲಾಗಿ ದರ್ಭಾಶಯದಲ್ಲಿ ಸ್ನಾನ ಅಂದರೆ ಏನು? ದರ್ಬೆ ಚಾಪೆ ತಗೊಂಡು 15 ರೂಪಾಯಿ 25 ರೂಪಾಯಿ, ಅದನ್ನು ಇವಾಗ 50 ರೂಪಾಯಿ ಮಾರ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಭಾಳ ಮೋಸ ಮಾಡ್ತಾಯಿದ್ದಾರೆ. ಇನ್ಮೇಲೆ ಇದೆಲ್ಲ ಆಗದೇ ಇದ್ದ ಹಾಗೆ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಇಡ್ತಾ ಇದ್ರಿ. ಅಂದರೆ ಗುರುವಾರದ ದಿವಸ ದರ್ಶನ ಬರಬೇಕಾದ್ರೆ ಬಹಳಷ್ಟು ಜನಕ್ಕೆ ಹೇಳಿದ್ದೀನಿ, ಬೆಳಗ್ಗೆ ಹೊತ್ತು ಧರ್ಮದರ್ಶನ ಬೇರೆ ರೀತಿ, ಸಾಯಂಕಾಲದ ದೇವಸ್ಥಾನ ನಮಸ್ಕಾರಕ್ಕೆ ಮಾತ್ರ ಒಂದು ರೀತಿ. ಆ ರೀತಿ ನಮಸ್ಕಾರ ಮಾಡ್ಕೊಂಡು ಹೋದ ಸಮಯದಲ್ಲಿ ನಿಮಗೆ ವ್ಯವಸ್ಥಿತವಾಗಿ ಏನೇನು ಬೇಕು, ಏನೇನು ಬೇಡಗಳು, ಯಾರ್ಯಾರು ಮನುಷ್ಯನಿಗೆ ಉಪಯುಕ್ತವಾಗತಕ್ಕಂಥ ವ್ಯವಸ್ಥೆಗಳು, ಎಲ್ಲೂ ಮೋಸಗಳಾಗದೆ ಡಬಲ್ ಆಗಿ ಮಾರ್ತಕ್ಕಂಥ ವಿಚಾರಗಳನ್ನ ಎಲ್ಲೂ ಮಾಡದಿದ್ದ ಹಾಗೆ ಒಂದೇ ರೀತಿಯಾದ ರೇಟು ಎಲ್ರಿಗೂ ಸಿಗೋ ಹಾಗೆ ಲಭ್ಯವನ್ನು ಮಾಡಿಸ್ಕೊಡ್ತೀನಿ. ದರ್ಭಾಶಯನ ಏನಿದೆ
ಆಸನವನ್ನು ಹಾಕೋಬೇಕು. ಅದೇ ದರ್ಬೆ ಚಾಪೆ ಅಂತ ಇಟ್ಕೋ, ಅದನ್ನು ತಗೊಬಂದು ಹಾಕ್ಕೋಬೇಕು. ನದಿ ಹತ್ರ ಸ್ನಾನ ಮಾಡಬೇಕು. ಹುಲ್ಲನ್ನು ಯಾವತ್ತು ಗರ್ಕೆ ಹುಲ್ಲನ್ನು ಆ ನದಿ ಹತ್ರ ಇರ್ತಕ್ಕಂಥ ಗಣಪತಿ ಹಳೆಯ ಮೂರ್ತಿಗಳಿರುತ್ತೆ, ಹಳೆಯ ಗಣಪತಿ ಮೂರ್ತಿ, ಅವನಿಗೆ ಹೋಗಿ ಗರ್ಕೆ ಹುಲ್ಲನ್ನು ತೊಗೊಂಡು ಹೋಗಬೇಕು. ನೀನು ಕರೆಕ್ಟಾಗಿ 108 ನಾಮಗಳನ್ನು ಓಂ ಶ್ರೀ ಗಂಗಣಪತಯೇ ನಮಃ, ಓಂ ಶ್ರೀ ಗಂಗಣಪತಯೇ ನಮಃ, ಓಂ ಶ್ರೀ ಗಂಗಣಪತಯೇ ನಮಃ ಇಷ್ಟು ಹೇಳ್ಕೊಂಡ್ರೆ ಸಾಕಮ್ಮ. ಅದನ್ನು ಹೇಳಿ ಆ ಗರ್ಕೆ ಹುಲ್ಲನ್ನು ಅರ್ಚನೆ ಮಾಡಿಬಿಡೋದು. ಈ ಅರ್ಚನೆ ಮಾಡಿ ನೀನೇ ಸ್ವತಃ ನದಿ ಹತ್ರ ಕೂತ್ಕೊಂಡಾಗ ಹುತ್ತದ ಹತ್ರ ಹೋಗಿ 108 ಪ್ರದಕ್ಷಿಣೆ ಮಾಡಿ ಆ ದರ್ಬೆನ ಸ್ವಲ್ಪ ಮಾಡಿ ತಂದಿರ್ತೀರ, ಅದನ್ನು ತಲೆ ಮೇಲೆ ನೋಡಿ ಹಿಂಗೆ ಗಂಟು ಹಾಕೋ, ಒಂದು 5 ಹೀಗೆ ತಗೋ, ಒಂದು ಗಂಟು ಹಾಕೋ, ತಲೆ ಮೇಲೆ ನಿನ್ನ ತಲೆ ಮೇಲೆ ಇಟ್ಕೋ, ನೀರನ್ನು ತೊಗೊಂಡು ಹಾಕೋ, ನೀರನ್ನು ತೊಗೊಂಡು ಹಾಕೋ, ಪೂರ್ವಾಭಿಮುಖ ಕೂತ್ಕೊಂಡು ನೀರನ್ನು ಹಾಕೋಬೇಕು. ದರ್ಬೆಯನ್ನು 5 ವಿಶೇಷವಾದ ದರ್ಬೆಗಳನ್ನ ತಗೋ, ನುಣಿಯನ್ನು ಅಂತ ಒಂದು ಗಂಟನ್ನು ಹಾಕ್ಕೊಂಡು ತಲೆ ಮೇಲೆ ಇಟ್ಕೋಬೇಕು. ಆ ದರ್ಬೆನ ಹುತ್ತದಿಂದ ತಂದಿರತಕ್ಕಂಥದ್ದು ಸ್ನಾನವನ್ನು ಮಾಡ್ಕೋಬೇಕು. ಈ ರೀತಿ ಸ್ನಾನ ಮಾಡ್ಕೊಂಡ್ರೆ ನಮ್ಮ ಪಾಪಕರ್ಮಗಳು ಹೋಗುತ್ತೆ. ಅಕಸ್ಮಾತ್ ಮಾಟಾಮಂತ್ರಗಳಿದ್ರೆ ಹೋಗುತ್ತೆ, ಭೂತ ಪ್ರೇತ ಪಿಶಾಚಗಳಿದ್ರೆ ಹೋಗುತ್ತೆ, ಸೈಕಲಾಜಿಕಲ್ ಎಫೆಕ್ಟ್ ಇದ್ರೆ ಹೋಗುತ್ತೆ. ದರ್ಭ ಆಸನದ ಮೇಲೆ ಕೂತಿರೋ ಮಧ್ಯದಲ್ಲಿ ಸ್ನಾನ ಮಾಡಿದ ಹಾಗೆ ಶಿವನ ಶಕ್ತಿ, ದೈವಶಕ್ತಿ ಎರಡೂ ಲಭಿಸುತ್ತೆ. ಇನ್ನ ಮೇಲೆ ಜೀವನ ಸುಖವಾಗಿ ಹೋಗುತ್ತೆ. ನಿನ್ನಲ್ಲಿರತಕ್ಕಂಥ ಸೈಕಲಾಜಿಕಲ್ ಎಫೆಕ್ಟ್ ದೂರವಾಗುತ್ತೆ. ಹುತ್ತದಲ್ಲಿರೋದೇ ತೊಗೊಂಬಂದಿರೋದ್ರಿಂದ ಸ್ವಲ್ಪ ದಯವಿಟ್ಟು ಆ ಹುತ್ತದ ಮಣ್ಣು ತಗೊಂಬಂದು ಕಣ್ಣಿಗೆ ಒತ್ಕೊಂಡು, ಕಣ್ಣಿಗೆ ಹೀಗೆ ಇಟ್ಕೊಂಡು, ತಲೆಯ ಮೇಲೆ ಸ್ವಲ್ಪ ಮಟ್ಟಿಗೆ ಇಟ್ಕೊಂಡು, ಬಾಯಿಗೆ ಒಂದು ಚೂರು ಹಿಂಗೆ ಹಾಕ್ಕೋಬೇಕು, ಚಿಟಿಕೆ ಇಷ್ಟಿಷ್ಟೇ ಆ ಹುತ್ತದ ಮಣ್ಣು ಹಿಂಗೆ ಹಾಕ್ಕೊಂಡು ಓಂ ಶಿವಾಯ ನಮಃ, ಓಂ ಶಂಭುವೇ ನಮಃ ಅನ್ನೋ ಥರ ಆ ಓಂ ನಮಃ ಶಿವಾಯ ಪಂಚಾಕ್ಷರ ಜಪವನ್ನು ಹೇಳ್ಕೊಂಡು ಸ್ನಾನ ಮಾಡು. ಅದನ್ನು ನುಂಗಿದಾಗ ದೋಷಗಳು ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದರೆ, ಜನ್ಮದಲ್ಲಿ ರಾಹು ದೋಷಗಳಿಂದ ಇಷ್ಟೆಲ್ಲ ಆಗಿರೋದು ನಿನಗೆ ಇನ್ಯಾವ ತಲೆಗಳು ಕೆಡಿಸ್ಕೊಳ್ದೆ, ಯಾರು ಹೇಳಿದ್ದು ಕೇಳದೆ, ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಇಷ್ಟನ್ನು ಮಾಡ್ಕೋ, ಖಂಡಿತ ಸುಚಿರಭೂತವಾಗುತ್ತೆ, ಅಭಿವೃದ್ಧಿ ಆಗುತ್ತೆ.